ಬಜೆಟ್ 2026 ಅಲ್ಲಿ ಗವರ್ನಮೆಂಟ್ ಗ್ರೋತ್, ಜಾಬ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದೊಡ್ಡ ಫೋಕಸ್ ಇರುತ್ತೆ ಅಂತ ಪ್ರಾಮಿಸ್ ಮಾಡಿತ್ತು. ಅಂದ್ರೆ ಫೈನಾನ್ಷಿಯಲ್ ಇಯರ್ ನ ಅರ್ಧ ದಾರಿ ಮುಗ್ದಾಗ ಇಂಡಿಯಾ ಎಕಾನಮಿ ತನ್ನ ಟಾರ್ಗೆಟ್ಸ್ ಅಚೀವ್ ಮಾಡ್ತಾ ಇದೆಯಾ? ಬನ್ನಿ ಇದನ್ನ ಡೀಟೇಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಫಿಸ್ಕಲ್ ಡಿಫಿಸಿಟ್ ಬಗ್ಗೆ ಮಾತಾಡೋಣ. ಗವರ್ನಮೆಂಟ್ ಬಜೆಟ್ 2026 ಅಲ್ಲಿ ಫಿಸ್ಕಲ್ ಡಿಫಿಸಿಟ್ ನ ಸುಮಾರು 4.4% ಹತ್ರ ಮೇಂಟೈನ್ ಮಾಡಲು ಟಾರ್ಗೆಟ್ ಸೆಟ್ ಮಾಡಿತ್ತು. ಇದರಿಂದ ಗವರ್ನಮೆಂಟ್ ಸ್ಪೆಂಡಿಂಗ್ ಮತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಮಧ್ಯೆ ಬ್ಯಾಲೆನ್ಸ್ ಇರಬಹುದು. ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಕೂಡ ಸ್ಟ್ರಾಂಗ್ ಫೋಕಸ್ ಕಂಟಿನ್ಯೂ ಆಗ್ತಾ ಇದೆ. ರೋಡ್ಸ್, ರೈಲ್ವೇಸ್, ಲಾಜಿಸ್ಟಿಕ್ಸ್ ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತಾ ಇದೆ. ಇದರಿಂದ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್ಗೆ ಸಪೋರ್ಟ್ ಸಿಗುತ್ತೆ. ಎಂಎಸ್ಎಂಇ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಬೂಸ್ಟ್ ಕೊಡಲಾಗ್ತಾ ಇದೆ. ಗವರ್ನಮೆಂಟ್ ನ ಫೋಕಸ್ ಇಂಡಿಯಾನ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡಬಹುದು ಮತ್ತು ಹೆಚ್ಚು ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡಬಹುದು. ಜೊತೆಗೆ ಡಿಜಿಟಲ್ ಎಕಾನಮಿ, ಎಐ ಇನೋವೇಷನ್ ಮತ್ತು ಟೆಕ್ನಾಲಜಿ ಡ್ರೈವನ್ ಗ್ರೋತ್ಗೆ ಕೂಡ ಸಪೋರ್ಟ್ ಸಿಗ್ತಾ ಇದೆ. ಇದರಿಂದ ಸ್ಟಾರ್ಟ್ಅಪ್ಸ್ ಮತ್ತು ಬಿಸ್ನೆಸಸ್ಗೆ ಹೊಸ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ. ಮಿಡ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ಯಾಕ್ಸ್ ಕಲೆಕ್ಷನ್ಸ್ ಮತ್ತು ಗವರ್ನಮೆಂಟ್ ರೆವೆನ್ಯೂಸ್ ಮೋಸ್ಟ್ಲಿ ಟ್ರ್ಯಾಕ್ ಮೇಲೆ ಇವೆ. ಆದರೆ ಗ್ಲೋಬಲ್ ಸ್ಲೋ ಡೌನ್, ಇನ್ಫ್ಲೇಷನ್ ಪ್ರೆಷರ್ಸ್ ಮತ್ತು ಇಂಟರ್ನ್ಯಾಷನಲ್ ಅನ್ಸರ್ಟನಿಟೀಸ್ ಇನ್ನು ಎಕನಾಮಿಕ್ಗೆ ಚಾಲೆಂಜ್ ಆಗಿ ಉಳಿಯುತ್ತಿವೆ. ಓವರ್ ಆಲ್ ಬಜೆಟ್ 2026 ನ ಮಿಡ್ ರಿವ್ಯೂ ಇಂಡಿಯಾ ಗ್ರೋತ್ ಮತ್ತು ಫಿಸ್ಕಲ್ ಡಿಸಿಪ್ಲಿನ್ ಇದರಿಂದ ಬ್ಯಾಲೆನ್ಸ್ ಮಾಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಕಂಟಿನ್ಯೂ ಆಗ್ತಾ ಇದೆ, ಕೀ ಸೆಕ್ಟರ್ಸ್ಗೆ ಸಪೋರ್ಟ್ ಸಿಗ್ತಾ ಇದೆ ಮತ್ತು ಎಕನಾಮಿ ಸ್ಟೇಬಲ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಈಗ ಇಯರ್ ಎಂಡ್ ವರೆಗೂ ಈ ಎಫರ್ಟ್ಸ್ ಎಷ್ಟು ಸ್ಟ್ರಾಂಗ್ ರಿಸಲ್ಟ್ಸ್ ಕೊಡುತ್ತೆ ಅಂತ ನೋಡಬೇಕು. ಇಂಥ ಕಾಂಟೆಂಟ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.